ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಇನ್ಮೇಲಾದ್ರೂ ಸರಿಯಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಬೆಳಗ್ಗೆ ಹೊತ್ತು ಬೇಗ ತಿಂಡಿ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಬೇರೆ ಕೆಲಸಗಳು ಇರ್ತವೆ, ಅದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ವಿಡಿಯೋ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ. ಹಾಗಾಗಿ ಇವತ್ತು ಒಂದು ಹೆಲ್ದಿ ಆದಂಥ ಒಂದು ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಮಶ್ರೂಮ್ ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇದನ್ನು ದಮ್ ಬಿರಿಯಾನಿ ಥರ ಬೇಕಾದರೂ ಮಾಡ್ಬೋದು, ಇಲ್ಲ ಮಾಮೂಲಿ ಹಾಗೆ ಬೇಕಾದರೂ ಪಲಾವ್ ಟೈಪ್ ಬೇಕಾದರೂ ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಹೆಲ್ತಿಗೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಯಾವುದೇ ರೀತಿ ಬೇಯಿಸ್ಕೊತಾ ಇಲ್ಲ, ಅಂದರೆ ನೀರಲ್ಲಿ ಬೇಯಿಸ್ಕೊಂಡು ಮಾಡ್ತಾರೆ. ಅದಕ್ಕಿಂತ ಈ ರೀತಿ ಹುರಿದು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಏಕೆಂದರೆ ಅರ್ಜೆಂಟ್ ಟೈಮಲ್ಲಿ ನಿಮಗೆ ತುಂಬ ಬೇಯಿಸಿ ಅದನ್ನೆಲ್ಲ ತಣ್ಣಗೆ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಆವಾಗ ಈ ರೀತಿ ನಾನು ಫಾಸ್ಟಾಗಿ ಅಂತ ಮಾಡ್ಕೋತೀನಿ. ನಾನು ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಸಣ್ಣಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೆ. ಏಕೆಂದರೆ ಸ್ವಲ್ಪ ಫ್ರೈ ಮಾಡಿ ಮಾಡೋದ್ರಿಂದ ಉದ್ದಕ್ಕೆ ಇದ್ದರೆ ಚೆನ್ನಾಗಿರಲ್ಲ ಅಂಥೇಳಿ, ಬೇಗ ಫ್ರೈ ಆಗುತ್ತೆ ಅಂತ. ಈಗ ಆ ಸೊಪ್ಪನ್ನ ಎಣ್ಣೆಲಿ ಸ್ವಲ್ಪ ಹಾಕಿ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮೂರೂ ಅದರೊಳಗೆ ಹಾಕಿ ಹುರಿತಾ ಇದ್ದೀನಿ. ನಿಮಗೆ ಈ ರೀತಿ ಬೇಡ ಅಂತಂದರೆ ನೀವು ಬೇಯಿಸ್ಕೊಳ್ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಸೊಪ್ಪನ್ನು ಮಾತ್ರ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಇಲ್ಲಿ ಹುರ್ಕೋತಾ ಇದ್ದೀನಿ. ನೀವು ಇದನ್ನು ಬೇಡ ಹುರಿಯೋದು ಅಂತಂದರೆ ನೀವು ಇದನ್ನು ಸಪ್ರೇಟಾಗಿ ಹಸಿದನ್ನೇ ಹಾಕೋಬೋದು. ಪಾಲಕ್ ಸೊಪ್ಪು ಮಾತ್ರ ನೀವು ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ವ, ಹಾಗಾಗಿ ಇವತ್ತೆಲ್ಲ ಫ್ರೈ ಮಾಡಿಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ಈರುಳ್ಳಿ, ಟೊಮೊಟೊ ಬೇಕಾದರೂ ನೀವು ಹಾಕೋಬೋದು. ಇದನ್ನು ಗ್ರೇವಿ ಟೈಪು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಪಲಾವು ಇನ್ನೊಂದು ಸಲ ನಾನು ಗ್ರೇವಿ ಮಾಡೋದು ತೋರಿಸ್ತೀನಿ ಈ ಟೈಪಲ್ಲಿ. ಬಟ್ ಇವಾಗ ಪಲಾವ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಅದನ್ನು ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ. ನಾನಿಲ್ಲಿ 1/4 ಗ್ಲಾಸ್ದು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಬಾಸುಮತಿ ಅಕ್ಕಿ ಆದರೂ ಆಯಿತು, ಮಾಮೂಲಿ ಮನೇಲಿ ಮಾಡ್ತೀವಲ್ಲ ಆ ರೈಸ್ ಆದರೂ ಆಯಿತು. ಇವಾಗ ಅಕ್ಕಿನ ನೆನೆಸಿ ಇಟ್ಬಿಟ್ಟು ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ಇದನ್ನು ನಾನು ಹುರಿದಿಟ್ಟಿದ್ನಲ್ಲ ಮಸಾಲೆನ, ಅದನ್ನೆಲ್ಲನ ಇದಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನಾನಿಲ್ಲಿ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಅಂದರೆ ನೀವು ಎಷ್ಟು ಅಕ್ಕಿ ತೊಗೊತೀರೋ ಅಷ್ಟಕ್ಕೆ ಖಾರ ಮೆಣಸಿನ್ಕಾಯಿ ತೊಗೊಂಡು ಅದರ ತಕ್ಕನಾಗಿ ನೀವು ಧನಿಯಾ ಪೌಡರ್ನ ಹಾಕೋಬೇಕು. ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕೋಬಾರ್ದು. ಇವಾಗ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಅಂದರೆ ನಾವು ಈ ರೀತಿ ಮಶ್ರೂಮ್ ಪಲಾವ್ಗೆ ಆಗಲಿ ದಮ್ ಬಿರಿಯಾನಿ ಮಾಡೋದಾಗಲಿ ಸ್ವಲ್ಪ ಬೆಣ್ಣೆ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡು ಅದನ್ನು ಎಣ್ಣೆ ಸ್ವಲ್ಪ ಕಾಯ್ದಿದೆ. ನಾನು ತುಂಬ ಜಾಸ್ತಿ ಕಾಯಿಸಿಲ್ಲ, ಯಾಕೆಂದರೆ ಮಸಾಲೆ ಐಟಮ್ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಮಾಮೂಲಿ ಮಸಾಲೆ ಐಟಮ್ ಏನೇನಿರುತ್ತೆ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಸೋಂಪು ಕಾಳು ಯೂಸ್ ಮಾಡಿದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಕಸೂರಿ ಮೇಥಿನೂ ಯೂಸ್ ಮಾಡ್ಬೋದು. ಸ್ವಲ್ಪ ಒಂದು ಪಲಾವ್ ಎಲೆ, ಒಂದು ಏಲಕ್ಕಿ, ಈ ರೀತಿ ಮಸಾಲೆ ಪದಾರ್ಥ ನೀವು ಜಾಯಿಪತ್ರೆ, ಕಲ್ಲುವು ಎಲ್ಲದನ್ನೂ ಯೂಸ್ ಮಾಡ್ಬೋದು. ತುಂಬ ಹೆವಿ ಮಸಾಲೆ ಬೇಡ ಅಂದವರು ಸಿಂಪಲಾಗಿ ಈ ರೀತಿ ಹಾಕ್ಕೋಬೋದು. ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಒಂದು ಸ್ವಲ್ಪ ಸ್ಲೈಸಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಟೊಮೊಟೊ, ಅಂದರೆ ಟೊಮೊಟೊನೂ ಜಾಸ್ತಿ ಹಾಕ್ಕೋಬಾರ್ದು, ಅಂದರೆ ಫ್ಲೇವರು ಟೊಮೊಟೊ ಪಲಾವ್ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಸಣ್ಣದೆರಡು ನಾನು ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ, ಮತ್ತು ಜೊತೆಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ನೋಡಿ ಇಷ್ಟಿದ್ರೆ ಸಾಕು, ಜಾಸ್ತಿ ಫ್ರೈ ಆದರೂ ಏನೂ ಇರಲ್ಲ. ಹಾಗಾಗಿ ಇವಾಗ ರುಬ್ಬಿರೋ ಅಂಥ ಮಸಾಲನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ.
ಪೇಸ್ಟ್ ಇತ್ತಲ್ಲ ಅದನ್ನು. ಯಾಕೆಂದರೆ ಇದನ್ನು ಸ್ವಲ್ಪ ನೀರು ಹಾಕ್ದಲೇ ಹಾಗೇ ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ಬೆಳ್ಳುಳ್ಳಿ ಶುಂಠಿದೇನಾದರೂ ಹಸಿ ವಾಸನೆ ಇತ್ತು ಅಂದರೆ ಆ ಫ್ಲೇವರು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೊರಟೋಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮೇಲೆ ಎಣ್ಣೆ ಬರಬೇಕು, ಆ ರೀತಿ ಚೆನ್ನಾಗಿ ಮಸಾಲಾನ ಕುದಿಸ್ಕೋಬೇಕು. ಪೇಸ್ಟ್ ಹಾಕಿದ್ವಲ್ಲ ಅದನ್ನು ಇವಾಗ ಜಾರಲ್ಲಿ ಸ್ವಲ್ಪ ಇತ್ತಲ್ವ, ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ನಮಗೆ ಆಲ್ಮೋಸ್ಟು ಮುಂಚೆನೇ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಕುದ್ದು ಎಣ್ಣೆಲ್ಲ ಬಿಟ್ಕೊಂಡಿತ್ತಲ್ಲ, ಅದ್ರ ಜೊತೆಗೆ ಈಗ ಜಾರಲ್ಲಿರೋದನ್ನ ಹಾಕಿದ್ದೀವಲ್ವ ಅದು ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನೋಡಿ ನೀರನ್ನು ನಾವು ಎಕ್ಸ್ಟ್ರಾ ಇವಾಗ ಹಾಕಿಲ್ಲ, ಬರೀ ಜಾರಲ್ಲಿ ಏನಿತ್ತೋ ಮಸಾಲ ಅದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡಿ ನಾನು 1ರಲ್ಲಿ 4 ಭಾಗ ಮಾಡಿ ಸ್ವಲ್ಪ ದಪ್ಪ ದಪ್ಪಗಿರಬೇಕು. ಹಾಗಾಗಿ ಮಶ್ರೂಮ್ನ ಆ ರೀತಿ ಕಟ್ ಮಾಡಿ ಈಗ ಮಸಾಲೆ ಒಳಗೆ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಿಮಗೆ ಒಂದು ಅಳತೆಲಿ ಮಾಡ್ಕೋಬೇಕು. ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ, ಮಸಾಲೆ ಎಷ್ಟು ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಇಲ್ಲಾಂದ್ರೆ ಮೇಲೆ ನೀರು ಹಾಕಿದ್ಮೇಲೆ ನೀವು ಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಇಲ್ಲಿ ಅಕ್ಕಿನೂ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕೋತಾ ಇದ್ದೀನಿ. ನೀವು ಇಲ್ಲಾಂದರೆ ನೀರನ್ನು ಕುದಿಸ್ಬಿಟ್ಟು ಆಮೇಲೆ ಬೇಕಾದ್ರೂ ಅಕ್ಕಿ ಹಾಕಿ ಮಾಡ್ಬೋದು. ಇವಾಗ ನಾನು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಏಕೆಂದರೆ ಉಪ್ಪು ಮತ್ತು ಮಶ್ರೂಮು ಮಸಾಲೆ ಎಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೈಸ್ಗೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮಶ್ರೂಮ್ ಪಲಾವ್ ಅಂದರೆ ಹೇಗೆ ಬೇಕೋ ಹಾಗೆ ಮಾಡ್ತಿರ್ತೀವಿ. ಇದೊಂದು ಸಲ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಮೇಲೆ ಇವಾಗ ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1/4 ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಆವಾಗಲೇ ನಾನು ಮಸಾಲಾಗೆ ಬೇರೆ ಅರ್ಧ ಗ್ಲಾಸ್ ಹಾಕಿದ್ನಲ್ವ, ಹಾಗಾಗಿ ಇಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇವಾಗ 1.5 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಅಂದರೆ ನೀವು ಇವಾಗ ನೀರು ಕುದಿಯುವಾಗ ನೀವು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ನಿಮಗೆ ಚೆನ್ನಾಗಿ ಇನ್ನೂ ಆಗುತ್ತೆ. ನನಗೆ ಬೆಳಗ್ಗೆ ಬೇಗ ತಿಂಡಿ ಮಾಡೋದ್ರಿಂದ ನಾನು ಕುದಿಯೋವರೆಗೂ ಟೈಮು ಕಾಯೋದಕ್ಕಾಗಲ್ಲ ಅಂಥೇಳಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ನಾನು 1 ವಿಷಲ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಏಕೆಂದರೆ ಜಾಸ್ತಿ ಟೈಮ್ ಆಗಿಬಿಟ್ರೆ ತಿಂಡಿ ಕೊಟ್ಕೊಳ್ಸೋದಕ್ಕೆ ಲೇಟ್ ಆಗಿಬಿಡುತ್ತಲ್ಲ. ಹಾಗಾಗಿ 1 ವಿಷಲ್ ಆದ ತಕ್ಷಣ ನಾನು ವಿಷಲ್ನ ಬಿಟ್ಬಿಟ್ಟು ನಾನು ಈ ರೀತಿ ಒಂದು ಮಿಕ್ಸ್ ಕೊಟ್ಟೆ. ಏಕೆಂದರೆ ತಳ ಸೀದ್ಬಿಡುತ್ತೆ ಕೆಲವು ಟೈಮು. ಹಾಗಾಗಿ ಹಿಂಗೆ ಮಿಕ್ಸ್ ಕೊಟ್ಬಿಟ್ಟು ಮತ್ತು ಲಿಡ್ಡನ್ನ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಿಮಗೆ ದಮ್ದು ಬಿರಿಯಾನಿ ಬರುತ್ತೆ ನೋಡಿ, ಸೇಮ್ ಅದೇ ಟೈಪಲ್ಲೇ ನಾವು ಕುಕ್ಕರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದಮೇಲೆ ಈ ರೀತಿ ಬಾಕ್ಸಿಗೆ ರೆಡಿ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಹಾಗಾಗಿ ನೀವು ಒಂದು ಸಲ ಹೀಗೆ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.